ಟ್ಯಾಲಿ ಅಂತಂದ್ರೆ ಏನು? ಟ್ಯಾಲಿ ಅನ್ನೋದು ಒಂದು ಅಕೌಂಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. ಇದನ್ನ ನಾವು ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಮತ್ತೆ ಮ್ಯಾನೇಜ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇದು ನಮ್ಮ ಅಕೌಂಟ್ ಬುಕ್ ನ ಡಿಜಿಟಲಿ ನಾವು ಮೇಂಟೈನ್ ಮಾಡಬಹುದು. ಟ್ಯಾಲಿ ಫುಲ್ ಫಾರ್ಮ್ ಏನು? ಟ್ರಾನ್ಸಾಕ್ಷನ್ ಅಲೌಡ್ ಇನ್ ಎ ಲೀನಿಯರ್ ಲೈನ್ ಯಾರ್ಡ್ ಅಂತ ಹೇಳ್ತೀವಿ. ಟ್ಯಾಲಿಯನ್ನ ಏನಕ್ಕೋಸ್ಕರ ನಾವು ಬಳಸಬೇಕು? ಇದ್ರ ಯಾವುದೇ ಒಂದು ಆರ್ಗನೈಸೇಷನ್ ಅಲ್ಲಿರುವಂತಹ ಅಕೌಂಟ್ಸ್ ನ ನಾವು ಮ್ಯಾನೇಜ್ ಮಾಡಬೇಕು ಅಂದ್ರೆ ಯೂಸಿಂಗ್ ಟ್ಯಾಲಿ ತುಂಬಾ ಈಸಿ ಆಗಿರುತ್ತೆ. ಇದರಲ್ಲಿ ನಾವು GST ಮತ್ತೆ ಟ್ಯಾಕ್ಸ್ ಅನ್ನು ಸಹ ಮ್ಯಾನೇಜ್ ಮಾಡ್ತೀವಿ. ಸ್ಟಾಕ್ಸ್ ಗಳ ಬಗ್ಗೆ ನಾವು ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಹಾಗೆ ಯಾವುದೇ ಒಂದು ರಿಪೋರ್ಟ್ ನ ನಾವು ಫಾಸ್ಟ್ ಆಗಿ ಆಕ್ಸೆಸ್ ಮಾಡ್ಕೋಬಹುದು. ನೀವು ಸ್ಮಾಲ್ ಬಿಸ್ನೆಸ್ ಆದ್ರೂ ಯೂಸ್ ಮಾಡಿ, ಲಾರ್ಜ್ ಬಿಸ್ನೆಸ್ ಆದ್ರೂ ಯೂಸ್ ಮಾಡಿ, ಟ್ಯಾಲಿ ತುಂಬಾ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ನೋಡಿ, ಟ್ಯಾಲಿಯನ್ನ ಡೆವಲಪ್ ಮಾಡಿದ್ದು 1986 ಅಲ್ಲಿ ಶ್ಯಾಮ್ ಸುಂದರ್ ಗೋಯಂಕಾ ಮತ್ತೆ ಅವರ ಮಗನಾದಂಥ ಭರತ್ ಗೋಯಂಕಾ ಅನ್ನೋರು ಡೆವಲಪ್ ಮಾಡಿದ್ರು. ಟ್ಯಾಲಿ ಸಾಫ್ಟ್ವೇರ್, ಟ್ಯಾಲಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಇದು ನಮ್ಮ ಬೆಂಗಳೂರಿನಲ್ಲಿ, ಇಂಡಿಯಾದಲ್ಲಿರುವಂತಹ ಬೆಂಗಳೂರಿನಲ್ಲೇ ಡೆವಲಪ್ ಆದಂತಹ ಒಂದು ಸಾಫ್ಟ್ವೇರ್ ಆಗಿದೆ. ಇದ್ರ ಹಿಸ್ಟ್ರಿಯನ್ನ ತಿಳ್ಕೊಂಡಾಗ ಇದು ಫಸ್ಟ್ ರಿಲೀಸ್ ಆಗಿದ್ದು 1986 ಅಲ್ಲಿ. ಮೊದಲೇ ಬಾರಿಗೆ ಇದು ಬೇಸಿಕ್ ಅಕೌಂಟ್ಸ್ ನ ಮಾಡ್ಲಿಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇದ್ವಿ. ಅದಾದ ನಂತರ ಇಲ್ಲಿ GST, ERP ಫೀಚರ್ಸ್ ಗಳನ್ನ ನಾವು ಅಪ್ಗ್ರೇಡ್ ಮಾಡ್ತಾ ಬಂದ್ವಿ. ಸೊ ಇಡೀ ಇಂಡಿಯಾದಲ್ಲಿ ಮತ್ತೆ ವಿದೇಶಗಳಲ್ಲೂ ಸಹ ಇದನ್ನ ಹೆಚ್ಚಾಗಿ ನಾವು ಬಳಸ್ತೀವಿ. ಯಾವ ಯಾವ ವರ್ಷನ್ ಟ್ಯಾಲಿಯಲ್ಲಿ ಬಳಸ್ತೀವಿ? ಟ್ಯಾಲಿ 4.5, 5.4, 7.2, ಟ್ಯಾಲಿ 9, ಟ್ಯಾಲಿ ERP9, ಟ್ಯಾಲಿ ಪ್ರೈಮ್. ಇದು ಲೇಟೆಸ್ಟ್ ವರ್ಷನ್ ಆಗಿರುತ್ತೆ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗಳನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.